ಹಾ ನೋಡಿ ಆರಾಮಾಗಿ ಹಿಂದೆ ಕುಂತವ್ರೆ ಹೆಂಗ್ ಲೋಡ್ ಹೊಡ್ಕೊಂಡು ಹೋಯ್ತಾ ಇದೆ ಅಂತ ಗಾಡಿ ನೋಡ್ರಿ. ಇವಾಗ ನಾನು ಕೂತ್ಕೊಬಿಡ್ಲಾ? ಏನಾಗಲ್ಲ ಬನ್ನಿ ಸರ್. ಸರಿ ಸರ್ ಆಯ್ತು. ಅಷ್ಟು ಕಂಫರ್ಟ್ ಆಗಿ ನಾವು ಹೇಳೋದು ಆರಾಮಾಗಿ ಹೋಯ್ತದೆ ಸರ್. ಒಂದು ತಿರುಪಡೆದಾಗ್ಲಿ ಏನಾಗ್ಲಿ ಇನ್ನಿಷ್ಟ ಆಗ್ಲಿ ನೋಡು, ಇನ್ನಿಷ್ಟ ಹಾಕೊಳ್ಳಿ ನೋಡಿ ನೋಡಿ ಸ್ಪೀಡು ಏನ್ ಪಿಕಪ್ ಡೌನ್ ಆಗೋದು ಇನ್ನೊಂದು ಮತ್ತೊಂದು ಏನಿಲ್ಲ. ಕಿತ್ಕೊಂಡು ಇರ್ತದೆ. ಓಕೆ ಇನ್ನೇನ್ ನಮ್ಗೆ ಪೆಟ್ರೋಲ್ದು ಮಿನಿ ಟ್ರಾಕ್ಟರ್ ಅವು ಇವು ಏನ್ ಬೇಕಾಗಿಲ್ಲ. ಓಕೆ ಅಷ್ಟೇ ಸಣ್ಣ ಮಾಮೂಲಿ ಟಾಟಾ ಸೈಕಲ್ ಕಟ್ಟ ಕಟ್ತಾರಲ್ಲ. ಹೌದು ಓಡಿಸ್ಕೊಳ್ರಿ ಓಡಿಸ್ಕೊಬಿಡ್ರಿ. ಯೂಸ್ ಮಾಡ್ಕೊತಾರೆ ಜನ. ಖರ್ಚು ಉಳಿತದೆ ನಮ್ಗೆ ಮೇಂಟೆನೆನ್ಸ್. ಎಷ್ಟು ಕಿಲೋಮೀಟರ್ ಹೋಗ್ತದೆ ಏನು ಬ್ಯಾಟ್ರಿ ಎಲ್ಲ ಗೊತ್ತಾಗ್ತದೆ. ಹೌದಾ ಫುಲ್ ಚಾರ್ಜಿಂಗ್ ಐತೆ ಅಂತ ತೋರಿಸ್ತಾ ಇದ್ದೀವಿ. ಈಗ 4 ದಿನ ಆಯ್ತು ನಾನು ಫ್ಯಾಕ್ಟ್ರಿಯಲ್ಲಿ ಶಿಫ್ಟಿಂಗ್ ಮಾಡಕ್ ನಿಲ್ಸಿರೋದು. ಚಾರ್ಜಿಂಗ್ ಹಾಕೊಂಡಿಲ್ಲ ಗಾಡಿ. 4 ದಿವಸದಿಂದ ಬೇಗಲ್ಲ ಗಾಡಿ ಹಂಗೆ ಇದೆ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಇವತ್ತು ನಾನು ದೇವನಹಳ್ಳಿಗೆ ಬಂದಿದ್ದೀನಿ. ಯಾಕೆ ಗೊತ್ತಾ, ನಿಮ್ಗೆಲ್ಲ ಸೌತ್ ಇಂಡಿಯನ್ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ಎಲ್ಲ ಹೇಳಿದೀನಿ. ಅಂದ್ರೆ ರಾಫ್ಟ್ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ಎಲ್ಲ ಇದು ಆ ಓನರ್ದು ಫ್ಯಾಕ್ಟ್ರಿ ಇದು. ಈ ಫ್ಯಾಕ್ಟ್ರಿಯಲ್ಲಿ ಅವ್ರದ್ದೇ ಎಲೆಕ್ಟ್ರಿಕ್ ಲೋಡರ್ ಇದೆಯಲ್ಲ, ಆ ಲೋಡರ್ ನ ಯೂಸ್ ಮಾಡ್ತಿದ್ದಾರೆ. ಲಗೇಜ್ ಲೋಡರ್ ಅದು ಎಲೆಕ್ಟ್ರಿಕ್. ಸೊ ಯಾವ ತರ ಇದೆ ಆ ಲೋಡರ್ ನ, ಯಾವ ತರ ಯೂಸ್ ಮಾಡಬಹುದು, ಎಷ್ಟು ಕೆಪಾಸಿಟಿ ಇದೆ, ಥಿಯರಿಗೆಲ್ಲ ಪ್ರಾಕ್ಟಿಕಲ್ ಆಗಿ ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ತೋರ್ಸೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಬನ್ನಿ ಆ ಎಲೆಕ್ಟ್ರಿಕ್ ಲೋಡರ್ ನ ಯಾವ ತರ ಯೂಸ್ ಮಾಡ್ತಾರೆ, ಎಷ್ಟು ಲೋಡ್ ಕೆಪಾಸಿಟಿ ಇದೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ಚಾನಲ್ ಹೊಸಬರಾಗಿದ್ರೆ ಅಥವಾ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಾಗೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಿರುವಂತ ನೋಟಿಫಿಕೇಶನ್ ಎಲ್ಲ ಕ್ಲಿಕ್ ಮಾಡಿ. ಸರ್ ಏನ್ ಮಾಡ್ತಾ ಇದೀರಾ? ಗಾಡಿ ಲೋಡಿಂಗ್ ಮಾಡ್ತಾ ಇದ್ದೀನಿ ಸರ್. ಈ ಗಾಡಿಲ ಶಿಫ್ಟಿಂಗ್ ಮಾಡಕ್ ಸರ್ ಎಲೆಕ್ಟ್ರಿಕ್ ಗಾಡಿ ಇದು. ಅದಕ್ಕೆ ಅಂತ ತಗೊಂಡಿದ್ದೀನಿ. ನಮ್ಮ ಫ್ಯಾಕ್ಟ್ರಿಗೆ ಮಾಡ್ಕೊಂಡಿದ್ದೆ ಶಿಫ್ಟಿಂಗ್ ತಗೊಂಡೋಗಲ್ಲ ಶಿಫ್ಟಿಂಗ್ ಮಾಡಕ್ಕೆ. ಓ ಸಣ್ಣ ಪುಟ್ಟ ಏನಾದ್ರು ಶಿಫ್ಟಿಂಗ್ ಮಾಡ್ಬೇಕು ಅಂದ್ರೆ ಲೋಡ್ ಮಾಡ್ತಾರೆ. ಸರ್ ಇದು ಎಷ್ಟು ಲೋಡ್ ಹಾಕ್ಬೋದು ಸರ್? ಇದಕ್ಕೆ 500 kg ಹಾಕ್ಬೋದು ನಾರ್ಮಲ್ ಆಗಿ. 500 kg ಆರಾಮಾಗಿ ಹಾಕ್ಬೋದು. ಇನ್ನ ಜಾಸ್ತಿ ಬೇಕಾದ್ರೂ ಹಾಕ್ಕೊಬಹುದು, ತೊಂದ್ರೆ ಇಲ್ಲ. ನೋಡಿ ಇವಾಗ ನಾವ್ ಹಾಕ್ತಾ ಇದ್ದೀವಿ, ನೋಡ್ಕೊಳ್ಳಿ ಎಷ್ಟು ಪೀಸ್ ಹಾಕ್ತೀನಿ ನೋಡೋದ್ರಿ. ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡ್ಬಿಡೋಣ. ಹಾಕ್ಬಿಟ್ಟು 500 kg ಗಂಟ ಹಾಕ್ಬೋದು ಸರ್. 500 kg ಗಂಟನಾ? ನೋಡಿ ಒಂದ್ ಪೀಸ್ ಬಂದ್ಬಿಟ್ಟು 40 kg ಬರ್ತೈತೆ ಆರಾಮಾಗಿದ್ದು. 40 kg ಬಂದ್ರೆ ಈ ತರ ಎಷ್ಟು ಪೀಸ್ ಹಾಕ್ತೀನಿ ನೋಡ್ಕೊಳ್ಳಿ ನೀವೇ. ಸರಿ ಸರಿ ಸರ್. ಸರ್ ಇವಾಗ ಇದೆಲ್ಲ ಏನ್ ರೇಟ್ ಇದೆ ನಿಮ್ಮ ಹತ್ರ ಇದು ಗಾಡಿ? ಚಾರ್ಜಿಂಗ್ 120 ಸ್ಟಾರ್ಟ್ ಆದ್ರೆ ನಮ್ 2 ಲಕ್ಷ ಗಂಟ ಗಾಡಿ ಐತಿದ್ದು. ರೇಂಜ್ ಮೇಲೆ ರೇಂಜ್ ಹಿಂಗ್ ತಗೊಂತೀರೋ ಬ್ಯಾಟ್ರಿ ಅಂತ ತಗೊಂತೀರ ಹಂಗೆ. ಸ್ಟಾರ್ಟಿಂಗ್ ಮಾಡೋದು ಏನ್ ರೇಂಜ್ ಸಿಗ್ತದೆ? ಸ್ಟಾರ್ಟಿಂಗ್ ಅಂದ್ರೆ 60 ಕಿಲೋಮೀಟರ್ ರೇಂಜ್. ಈಗ ಲೋಕಲ್ ಆಗಿ ಓಡಾಡಕ್ಕೆ ಅಂಗಡಿ ಪಂಗಡಿ ಮನೆ ತಗ ಇಲ್ಲ ತರಕಾರಿ ಊರಾಗ ಮಾಡ್ಕೊಳ್ಳೋದು ಒಂದು 60 ಕಿಲೋಮೀಟರ್. 60 ಕಿಲೋಮೀಟರ್ ಓಡಾಡಕ್ಕೆ ಓಡಬಹುದು. ಓಕೆ. ಅಂದ್ರೆ ಇದು ರಿಯಲ್ ಆಗಿ 60 ಕಿಲೋಮೀಟರ್ ಅಥವಾ 60 ಕಿಲೋಮೀಟರ್ ಹೇಳಿ ಕಮ್ಮಿ ಬರುತ್ತಾ? ಇಲ್ಲ ರಿಯಲ್ ಆಗಿ 60 ಬಂದಿದೆ. ರಿಯಲ್ ಆಗಿ ನಾವ್ ಹಾಕೋ ಬ್ಯಾಟ್ರಿ ಬಂದು ಇದಕ್ಕೆ ಬಂದು 100 ಕಿಲೋಮೀಟರ್ 120 130 ಕಿಲೋಮೀಟರ್ ಬ್ಯಾಟ್ರಿ ಹಾಕಿರ್ತೀರಿ. ಅರ್ಧ ಬರ್ತದೆ ಅಂತ ನಮ್ ನಂಬಿಕೆ. ಅಂದ್ರೆ ಲೋಡ್ ಹಾಕಿ ಎಲ್ಲ ಓಡಾಡ್ತೀವಿ ಅಂದ್ರೆ 60 ಕಿಲೋಮೀಟರ್. ಓಡಾಡ್ತೀನಿ ಅಂದ್ರೆ ಒಂದ್ 80 ಕಿಲೋಮೀಟರ್ ಗಂಟ ರೇಂಜ್ ಮಾಡ್ಬೇಕು. ಲೋಡ್ ಹಾಕೊಂಡು ಓಡಾಡ್ತೀನಿ ಅಂದ್ರೆ 60 ಕಿಲೋಮೀಟರ್ ಬರ್ತದೆ. ಖಾಲಿ ಓಡಾಡ್ತೀನಿ ಅಂದ್ರೆ 80 ಕಿಲೋಮೀಟರ್ ಗಂಟ ಬರ್ತದೆ. ಸರಿ ಸರಿ ಸರಿ. ನಿಮ್ ರೋಡ್ ಎಲ್ಲ ನೋಡ್ತೀನಿ. ಇವಾಗ ತೋರ್ಸೋಣ ಅಂತಾನೆ ಇವಾಗ ವಿಡಿಯೋ ಮಾಡ್ತಾ ಇರೋದು. ಅದು ಇದು ಅನ್ನೋದು ಬೇಡ. ಹೌದು. ಈಗ ಎಷ್ಟು ಫ್ಯಾಕ್ಟ್ರಿ ನೀವೇ ನೋಡ್ಕೊಳ್ಳಿ. ಸುಮ್ನೆ ಏನೋ ಸುಮ್ನೆ ಹೇಳ್ತಾರೆ ಅಂತ ಅನ್ನೋದು ಬೇಡ. ಸರ್ ಇದೆಲ್ಲ ಗಾಡಿ ಜೊತೆ ಬರುತ್ತಲ್ವಾ ಇವೆಲ್ಲ ಕ್ಯಾರಿಯರ್ ಗಿರಿ ಇರಲ್ಲ? ಗಾಡಿ ಜೊತೆ ಏನು ಸಪರೇಟ್ ಆಗಿ ಬರಲ್ಲ ಸರ್. ಎಲ್ಲ ಗಾಡಿ ಜೊತೆ ಗಾಡಿ ಜೊತೆ ಸೇರಿಸಿ ಕೊಟ್ಬಿಡ್ತೀರಾ? ಸೊ ಇದನ್ನ ಬೇಕಾದ್ರೆ ಓಪನ್ ಕೂಡ ಮಾಡ್ಕೋಬೋದಲ್ವಾ? ಓಪನ್ ಮಾಡ್ಕೊಬಹುದು. ಇದನ್ನ ಓಪನ್ ಕೂಡ ಮಾಡ್ಕೋಬಹುದು. ಓಪನ್ ಮಾಡ್ಕೊಬಹುದು. ದಾರಿ 3 ಕಡೆ ಡೋರ್ ಓಪನ್ ಆಗುತ್ತೆ. ಟ್ರಾಕ್ಟರ್ ತರ ಮಿನಿ ಟ್ರಾಕ್ಟರ್ ಅನ್ಕೋಬಹುದು. ನೋಡಿ ತುಂಬಾ ಜನ ಡೌಟ್ ಪಡ್ತಾರೆ, ಎಲೆಕ್ಟ್ರಿಕ್ ಗಾಡಿಲಿ ಲೋಡ್ ಹಾಕೊಂಡು ಹೋಗ್ಬೋದಾ ಇಲ್ವಾ ಅಂತೆಲ್ಲ. ನೋಡಿ ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡಿ ನಿಮ್ಗೆ ತೋರಿಸ್ತಾ ಇರೋದು. ಏನಿಲ್ಲ ಸರ್, ಆರಾಮಾಗಿ ಹಾಕೊಂಡು ಹೋಗ್ಬೋದು, ತೊಂದರೆ ಇಲ್ಲ. ಏನು ಆತರ ಇಶ್ಯೂ ಕಟ್ಕೊಳಂಗಿಲ್ಲ. ಆದ್ರೆ ತುಂಬಾ ಜನ ಯೋಚನೆ ಮಾಡ್ತಾರೆ ಸರ್ ಎಲೆಕ್ಟ್ರಿಕ್ ಗಾಡಿ ಇವೆಲ್ಲ ಆಯ್ತದ ಅಂತ. ಇದೆಲ್ಲ ಏನಿಲ್ಲ, ಡೌಟ್ ಏನಿಲ್ಲ. ಡೌಟ್ ಪಡುವಂತ ಕೆಲಸನೇ ಇಲ್ಲ ಇದ್ರಾಗ. ಹೆಂಗ್ ಬೇಕಂಗ ನೀಟಾಗಿ ಜೋಡಿಸ್ಕೊಂಡು ನೀಟಾಗಿ ಹಾಕೊಂಡು ಕಟ್ಕೊಂಡು ಇರ್ಬೋದು. ನಮ್ಗೆ ಈಗ ವೇಟ್ಲೆಸ್ ಇಟ್ಕೆ ಅದು ಇದು ಪ್ಲಾನ್ ಮಾಡಿದ್ದೀರಿ ನಾವಿಲ್ಲಿ. ಅದಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದ್ದೀರಿ, ಈ ತರ ಒಂದು ಪ್ಲಾನ್ ಮಾಡ್ಕೊಂಡಿದೀನಿ. ಈ ಗಾಡಿನ ಈ ತರ ಯೂಸ್ ಮಾಡ್ಕೋಬಹುದು. 100 ಇಟ್ಕೆ ತುಂಬಿಕೊಂಡು ಹೋಗಿ ಚೆನ್ನಾಗಿರ್ತದೆ ವೇಟ್ಲೆಸ್ ಇಟ್ಕೆ. ಹೌದು. ದೊಡ್ಡದಕ್ಕಿಂತ ಕರೆಂಟ್ ಪವರ್ ಕಮ್ಮಿ ಆಗೋದ್ರೂ ಇದನ್ನ ಚೆನ್ನಾಗಿರ್ತದೆ. ನಿಮ್ಗೆ ಪೆಟ್ರೋಲ್ ಖರ್ಚು ಉಳಿತದೆ.
ಪೆಟ್ರೋಲ್ ಖರ್ಚು ಉಳಿದಿದೆ, ಹಾ. ಎಲ್ಲ ಉಳಿದಿದೆ. ಹ್ಮ್ ಎಷ್ಟರಲ್ಲಿ ನೋಡಕ್ರಿ ಓದದೆ ಗಾಡಿದು ಪಿಕಪ್ ಹಂಗಿದೆ. ಪಿಕಪ್ ಹಂಗಿದೆ. ಹಾ ಗಾಡಿ ಮೋಷನ್ ಗೀಸನ್ ಕಟ್ ಆಗೋದು ಇನ್ನೊಂದು ಏನಿಲ್ಲ. ಏನಿಲ್ಲ. ತುಂಬಾ ನೀವು ಎಷ್ಟು ತುಂಬ್ತೀರ ತುಂಬ್ರಿ ಅಂತದೆ ಗಾಡಿದು. ಅಷ್ಟು ಕೆಪಾಸಿಟಿ ಇದೆ. ಕೊಟ್ಟಿರ್ತೀನಿ. ಮತ್ತೆ ಕಂಪ್ಲೀಟ್ ಮೆಟಲ್ ಅಲ್ವಾ? ಎಲ್ಲ ಮೆಟಲ್. ಮೆಟಲ್ ಕಬ್ಣ ಎಲ್ಲ ನೋಡ್ತಾ ಇರ್ಬೋದು. ಸೊ ಪ್ಲಾಸ್ಟಿಕ್ ಆದ್ರೆ ಸ್ವಲ್ಪ ಭಯ ಪಡ್ತಾರೆ. ಹೌದು. ಇದಾದ್ರೆ ಮೆಟಲ್. ನೋಡಿ ಸರ್, ಇವಾಗ ಹಾ ಇಷ್ಟು ಲೋಡ್ ಹಾಕಿದೀನಿ. ಆಲ್ಮೋಸ್ಟ್ ನನ್ನ ಪ್ರಕಾರವಾಗ ಒಂದು 400 kg ಮೇಲೆ ಇದೆ ಗಾಡಿ. 400 kg ಮೇಲೆ ಇದೆ. 400 kg ಇದೆ. ಹಾ ಮೂವಿಂಗ್ ಅಲ್ಲಿ ನಿಮ್ಗೆ ಹ್ಮ್ ಏನು ತೊಂದರೆ ಇಲ್ಲ. ಆರಾಮಾಗಿ ಹೋಯ್ತಾ ಇದೆ ಸರ್. ಏನಿದ್ ಲೋಡ್ ಹಾಕೊಂಡು ಇಷ್ಟ ಆಯ್ತದಲ್ಲ. ಹಾ ಹಾ ನಾನು ಕುಂತ್ಕೊಬಿಡ್ಲಾ? ಹೌದಾ? ನಾನು ಕುಂತ್ಕೋತಾ ಇದ್ದೀನಿ. ಕುತ್ಕೊಳ್ಳಿ. ನೋಡಿ ಇವಾಗ ನಾನು ಕುಂತ್ಕೋತಾ ಇದ್ದೀನಿ. ಸರ್ ಅವ್ರ ಜೊತೆಗೆ ಲೋಡು ಐತೆ. ಎಲ್ಲ ಗಾಡಿನ ನೋಡ್ಕೊಂಡ್ಬಿಡ್ರಿ ಒಂದ್ಸರಿ ಕ್ಲೀನ್ ಆಗಿ. ಹಾ. ಏನು ಮೋಸ ಏನಿಲ್ಲ ಇದ್ರಾಗ. ಸರ್ ಇಬ್ರು ಹೌದು. ನಾನೊಂದ್ 100 kg, ನೀವೊಂದು 100 kg, ಒಂದು 60 kg. 70 kg ನಾನಿದ್ದೀನಿ. ಹಾ ನಾನೊಂದ್ 80-90 ಇದೀನಿ. ಕುತ್ಕೊಳ್ರಿ ನೋಡ್ರಿ. ಕುತ್ಕೊಳ್ಳಿ ಸರ್, ಬನ್ನಿ ಇವಾಗ ನಾನು ಕುತ್ಕೊಬಿಡ್ಲಾ? ಸರ್, ಬನ್ನಿ ಸರ್. ಏನಾಗಲ್ಲ ಬನ್ನಿ ಸರ್. ಸರಿ ಸರ್ ಆಯ್ತು. ಅಷ್ಟು ಕಂಫರ್ಟ್ ಆಗಿ ನಾವ್ ಹೇಳೋದು. ಆರಾಮಾಗಿ ಹೋಯ್ತದೆ ಸರ್. ಒಂದು ಜರುಪೊಡೆದಾಗ್ಲಿ ಹಾ. ಏನಾಗ್ಲಿ ಇನ್ನಿಷ್ಟ ಆಗ್ಲಿ ಲೋಡು. ಹಾ ಇನ್ನಿಷ್ಟ ಹಾಕೊಳ್ಳಿ ನೋಡಿ ನೋಡಿ ಅಯ್ಯೋ. ಸ್ಪೀಡು. ಹಾ ಏನ್ ಪಿಕಪ್ ಡೌನ್ ಆಗೋದು ಇನ್ನೊಂದು ಮತ್ತೊಂದು ಏನಿಲ್ಲ. ಏನಿಲ್ಲ. ಗಾಡಿ ಹಾ ಆರಾಮಾಗಿ ಅದ್ರ ಪಾಡ್ಗ ಓದ್ತಾ ಇರ್ತದೆ. ಸರ್ ಈ ಲೆವೆಲ್ಗೆ. ಅಯ್ಯೋ. ಆಮೇಲೆ ಕಟ್ಟೆಗಳೆಲ್ಲ ಟಾಟಾ ಎಸಿ ಕಟ್ಟೆ ಸರ್ ಇದಕ್ಕೆ. ಹಾ ಹೌಸಿಂಗು ಟಾಟಾ ಎಸಿ ಹೌಸಿಂಗ್ ಹಾಕಿರೋದು. ಓಕೆ. ಯಾವ್ದೇ ತರದ್ದು ನೀವು ಹೈವೇನಾಗ ಹೋದ್ರು ಭಯ ಪಡುವಂತದ್ದು ಏನಿಲ್ಲ ಈ ಗಾಡಿಗೆ. ಹಾ ಇವಾಗ ನೋಡಿ ಇದು ಡೌನು ಹೌದು. ಬಸ್ ಬರ್ತದೆ. ಗಾಡಿ ನಿಮ್ಗೆ ಆರಾಮಾಗಿ ರಿವರ್ಸ್ ಮಾಡು ನೋಡಿ. ಇವಾಗ ಹಿಂದಕ್ಕೆ ಹೋಗ್ತದೆ ಗಾಡಿ. ಹಿಂದೆ ಹೋಯ್ತಾ ಇದೆ. ಓ ಹಂಗೆ ಮುಂದಕ್ಕೆ ಬೇಕಾ ಮುಂದಕ್ಕ ನೋಡಿ. ರೋಡಲ್ಲಿ ಓದ್ತೀನಿ ಆರಾಮಾಗ. ಹೈವೇನಾಗೆ ಓದ್ತೀನಿ ನೋಡಿ. ಏನು ಲೋಡ್ ಇಲ್ಲ. ಅದ್ರಲ್ಲೂ ಏರ್ ಕಮ್ಮಿ ಐತೆ. ಹೌದು. ನಿಲ್ಸಿರೋ ಗಾಡಿ ಅಲ್ಲ, ಹಾ. ಏರ್ ಕಮ್ಮಿ ಐತೆ. ಹಾ. ಸ್ವಲ್ಪ ಏರ್ ಹಾಕೊಂಡ್ಬಿಟ್ರೆ ಇನ್ನ ಜೋರಾಗಿ ಹೋಯ್ತದೆ. ಗೊತ್ತೈತೆ. ಗಾಡಿನೂ ಕಂಫರ್ಟ್ ಆಗಿ ಚೆನ್ನಾಗಿರ್ತದೆ. ಸರ್ ಏನ್ ಆರಾಮಾಗಿ ಹೋಯ್ತದೆ. ಒಳ್ಳೆ ಟ್ರ್ಯಾಕ್ಟರ್ ಹೋದಂಗ್ ಹೋಯ್ತಾ ಇದೆ. ಟ್ರಾಕ್ಟರ್ ತರ ಸರ್ ಇದು. ಹಾ. ಒಂದು ಮಿನಿ ಟ್ರಾಕ್ಟರ್ ಇದ್ದಂಗೆ ಇದು. ಹಾ ಏನು ತಲೆ ಕಟ್ಕೊಳಂಗಿಲ್ಲ. ರೋಡಲ್ಲಿ ಕೂಡ ಕಟ್ ಮಾಡಿ ನೋಡಿ. ಇಷ್ಟು ಜನ ಇದ್ದೀವಿ ನಾವು. ಹೌದು. ಆರಾಮಾಗಿ ಗಾಡಿನಪ್ಪ ಟ್ರಾಫಿಕ್ ಅಲ್ಲಿ ತಿರ್ಸಕ್ ಆಗಲ್ಲ. ಇನ್ನೊಂದು ಏನಿಲ್ಲ ಹಾ ನೋಡಿ. ಒಂದು ಆಟೋ ಇದ್ದಂಗೆ ಹೌದು. ಆರಾಮಾಗಿ ಹೋಯ್ತಾ ಇದೆ. ನೋಡಿ. ಏನಾನ ಒಂದು ಚೂರು ಇಶ್ಯೂ ಏನಾನ ಕಾಣಿಸ್ತಾ ಇದ್ರಲ್ಲಿ ಇಶ್ಯೂ ಇಲ್ಲ ಏನಿಲ್ಲ. ನೋಡ್ಕೊಳ್ಳಿ ಆರಾಮ್ ಕಣ್ಣು ಮುಂದೆ ಹೋಗ್ತಾರೆ ಗಾಡಿ. ಆರಾಮಾಗಿ ಹೋಯ್ತಾ ಇದೆ. ಪಿಕಪ್ ಕಮ್ಮಿ ಇಲ್ಲ. ಹಾ ಹಾ ಪಿಕಪ್ ಎಲ್ಲ ಜೋರಾಗೈತೆ ಗಾಡಿ. ಹೌದು. ಗಾಡಿ ನೀವು ಹೆಂಗ್ ಓಡಿಸ್ತೀರ ಹಂಗ್ ತಗೊಳ್ತಾರೆ ಪಿಕಪ್. ಸೊ ಡೌಟ್ ಪಡ್ತಾ ಇರ್ತಾರಲ್ಲ ಅಂತವ್ರಿಗೆ ಇದೊಂಥರ ಎಲ್ಲ ಅನುಕೂಲ ಅನುಕೂಲ. ಇವಾಗ ನಾನು ಇಳ್ಕೊಂಡು ಇವಾಗ ತೋರಿಸ್ತೆ. ಹೋಗಿ ಸರ್. ಮೋರ್ ಬಂದ್ರಿ. ಹಾ ನೋಡಿ ಆರಾಮಾಗಿ ಹಿಂದೆ ಕುಂತವ್ರೆ ಹೆಂಗ್ ಲೋಡ್ ಹೊಡ್ಕೊಂಡು ಹೋಯ್ತಾ ಇದೆ ಅಂತ ಗಾಡಿ. ಎಷ್ಟು ಪವರ್ ಇದೆ ಅಂತ ಎಷ್ಟೋ ಜನ ಹೇಳ್ತಾರೆ. ಪವರ್ ಇಲ್ಲಪ್ಪ ಅದಕ್ಕೆ ಕಮ್ಮಿ ರೇಟಲ್ಲಿ ಕೊಡ್ತಾರೆ ಹಂಗೆ ಹಿಂಗೆ ಅಂತ. ನೋಡಿ ಪ್ರೂವ್ ಮಾಡಿ ನಿಮಗೆ ತೋರಿಸ್ತಾರೆ. ಸೊ ಯಾವ ಥರ ಇದೆ ಗಾಡಿ ಏನು ಎತ್ತ ಅಂತ ಕಂಪ್ಲೀಟಾಗಿ ಪ್ರೂವ್ ಮಾಡಿ ನೋಡಿ ತಗೊಂಡೋಗ್ಬೋದು. ಸೊ ಎಲೆಕ್ಟ್ರಿಕ್ ಗಾಡಿ ಹೋಗಲ್ಲ, ಪಿಕಪ್ ಇಲ್ಲ, ಪವರ್ ಇಲ್ಲ ಅನ್ನೋ ಥರ ಯೋಚನೆ ಮಾಡೋಂಗಿಲ್ಲ. ಗಾಡಿ ಮಣ್ಣು ಹಾ ಮಣ್ಣಿದು ಹಾಕಿರೋದು ಹೌದು. ಎಳ್ಕೊಂಡು ಹೋಯ್ತಾ ಅದು ಆರಾಮಾಗ. ಹಾ ಮಣ್ಣಲ್ಲಿ ಕೆಸರಲ್ಲಿ ಹೋಗಲ್ಲ ಅಂತ ಹೇಳ್ತಾರೆ. ಹೌದು. ಹೆಸರು ಗಿಸರು ಏನಿಲ್ಲ ಇದಕ್ಕ. ಹಾ ನೀರ್ ನಿಂತ್ಕೊಂಡಿರ್ಲಿ ಲೆವೆಲ್ಗೆ ಆಲ್ರೆಡಿ ಹಾ ಕಿತ್ಕೊಂಡು ಹೋಗ್ತಾ ಇರ್ತದೆ. ಕಿತ್ಕೊಂಡು ಹೋಯ್ತಾ ಇರ್ತದೆ. ಕಿತ್ಕೊಂಡು ಹೋಗ್ತಾ ಇರ್ತದೆ. ಓ ಪದ್ಯಗಳಾಗ ಏನಕ್ಕನ ಆಗ್ಲಿ ಹಾ ಎತ್ಕೊಂಡು ಹೋಗಿ ಈಜಿ ಗಾಡಿ ಇದು. ಓಕೆ. ಏನು ತಲೆನೋವಿಲ್ಲ. ಇನ್ನೇನ್ ನಮ್ಗೆ ಪೆಟ್ರೋಲ್ದು ಮಿನಿ ಟ್ರಾಕ್ಟರ್ ಅವು ಇವು ಏನ್ ಬೇಕಾಗಿಲ್ಲ. ಬ್ಯಾಟ್ರಿ 3 ವರ್ಷ ವಾರಂಟಿ ಕೊಡ್ತೀನಿ ಕಸ್ಟಮರ್ ನಾನು. ಹಾ ಏನೇ ಇಶ್ಯೂ ಬಂದು ಬ್ಯಾಟ್ರಿ ಸಾಲ್ವ್ ಮಾಡ್ಕೊಡ್ತೀನಿ. ಹಾ ಗಾಡಿ ಏನು ಇಶ್ಯೂ ಬರಲ್ಲ ಇದ್ರಲ್ಲಿ. ಬರೋಲ್ಲ ಸಾಮಾನ್ಯವಾಗಿ. ಕಂಟ್ರೋಲರ್ ಒಂದು ಮೋಟ್ರು ಹಾ. ಅಷ್ಟ್ಬಿಟ್ರೆ ಇನ್ನೇನ್ ಇರ್ತದೆ ಗಾಡಿ ಏ- ಮೆಟಲ್. ಓಕೆ ಏನಾದ್ರೂ ವೆಲ್ಡಿಂಗ್ ಮಾಡಿಸ್ಕೊ. ಅಷ್ಟೇ ಸಣ್ಣ. ಕಟ್ಟಾಯ್ತು ಮಾಮೂಲಿ ಟಾಟಾ ಎಸಿ ಕಟ್ಟ ಕಟ್ತಾರಲ್ಲ. ಹೌದು. ತಗೊಂಡೋಗಿ ಸಿನ್ನ ಬುಷ್ ಹೊಡ್ಸ್ಕೊಳ್ರಿ ಹಾ ಓಡಿಸ್ಕೊಳ್ರಿ. ಓಡಿಸ್ಕೊಬೇಡಿ. ಪೆಟ್ರೋಲ್ ಹಾಕು ಯೂಸ್ ಮಾಡ್ಕೊಂತಾರೆ ಜನ. ಖರ್ಚು ಉಳಿತದೆ ನಮ್ಗೆ ಮೇಂಟೆನೆನ್ಸ್. ಡಿಸ್ಪ್ಲೇ ನೋಡಿ ಎಷ್ಟು ಕಿಲೋಮೀಟರ್ ಹೋಗ್ತದೆ ಏನು ಬ್ಯಾಟ್ರಿ ಎಲ್ಲ ಗೊತ್ತಾಗ್ತದೆ ಇಲ್ಲಿ. ಹೌದಾ. ಫುಲ್ ಚಾರ್ಜಿಂಗ್ ಐತೆ ಅಂತ ತೋರಿಸ್ತಾ ಇದ್ದೀವಿ ಈಗ. ಹಾ. ಈಗ 4 ದಿನ ಆಯ್ತು ನಾನು ಫ್ಯಾಕ್ಟ್ರಿಯಲ್ಲಿ ಶಿಫ್ಟಿಂಗ್ ಮಾಡಕ್ ನಿಲ್ಸಿರೋದು. ಹಾ. ಚಾರ್ಜಿಂಗ್ ಹಾಕೊಂಡಿಲ್ಲ ಗಾಡಿ. ಹಾ. 4 ದಿವಸದಿಂದ ಪವರ್ ಕಮ್ಮಿ ಆಗಿಲ್ಲ ಗಾಡಿ. ಹಂಗೆ ಇದೆ. ಹಂಗೆ ಐತೆ. ಹಾ. ಇವಾಗೂ ಇದನ್ನ ಇನ್ನೂ ಒಂದು 60-70 ಕಿಲೋಮೀಟರ್ ಹೋಗಿ ಬರ್ಬೋದು ಭಯ ಇಲ್ದಂಗ. ಆರಾಮಾಗ ಈಗ ನೋಡಿ ಏನಿಲ್ಲ ಆರಾಮಾಗಿ ಹೋಯ್ತದೆ. ಹಾ ಗಾಡಿ ಏನು ಏನಪ್ಪ ದಬಾಯಿಸ್ಬೇಕು ಕಾಲಕ್ಕೆ ಆ ಕಡೆ ಇಟ್ಕೊಬೇಕು ಏನಿಲ್ಲ. ಹಾ. ನೋಡಿ ಇವಾಗ ಬಿಟ್ರೆ ಸಾಕು ಗಾಡಿ ಹಂಗೆ ಇರ್ತದೆ ನೋಡಿ. ಓ ಪಿಕಪ್ ಹಂಗಿದೆ. ಪಿಕಪ್ ಇಷ್ಟು ಲೋಡ್ ಹಾಕೊಂಡು ಹೌದು. ಏನ್ ಮುಂದೆ ಏನ್ ನಾನೇನು ಮುಚ್ಚಿ ಮರೆ ಮಾಡಿಲ್ಲ. ಇಲ್ಲ. ಇನ್ನಿಷ್ಟು ಲೋಡ್ ಹಾಕ್ರಿ. ಹಾ ನೀವು ಕುಂತ್ಕೊಳ್ರಿ. ಹೌದು. ಇವ್ರು ಕುಂತ್ಕೊಳ್ರಿ. ನಾವು 200 kg ಆಯ್ತು. ಆರಾಮಾಗ. ನಾನು ಮ್ಯಾಕ್ಸಿಮಮ್ ಜಾಸ್ತಿನೇ ಆಗುತ್ತೆ. ಹೌದು. 200 kg ಇಟ್ಕೊಳ್ರಿ. ಜೊತೆಗೆ ಇವು ಈ ಲೋಡು. ಇವಾಗ 210 kg ನಾವು 3ರಿಂದ ಹೌದು. ಮ್ಯಾಕ್ಸಿಮಮ್ 210 kg. ಹೌದು. ಇವತ್ತು 210 kg. 500 kg ಆಯ್ತು. ಇನ್ನಿಷ್ಟು ಹಾಕುವಂತದ್ದು ಆರಾಮಾಗ ನುಗ್ಗುತ್ತೆ. 500 kg ಹಾಕಪ್ಪ ನೀನು ನೋಡ್ತದೆ. ಹಾ ಕರೆಕ್ಟ್ ಆಗಿ ಏರ್ ಗೀರ್ ಎಲ್ಲ ಚೆಕ್ ಮಾಡ್ಕೊಂಡು ನೀಟಾಗಿ ಮೇಂಟೈನ್ ಮಾಡಿದ್ರೆ ಇನ್ನು 500 kg ಹಾಕುವಂತದೆ.
ಅದೇ ಹೇಳ್ತಾ ಇರೋದು, ಯಾವ ಆಟೋ ಗೀಟೋ ಏನು ಬೇಕಾಗಿಲ್ಲ, ಈ ಗಾಡಿ ಸಾಕು. ಏರ್ ಕಮ್ಮಿ ಇದೆ, ಇದ್ರಲ್ಲಿ ಏರ್ ಕಮ್ಮಿ ಇದೆ. ಈ ಕಡೆ ಏರ್ ಕಮ್ಮಿ ಇರಬಾರ್ದು ಗಾಡಿಯಲ್ಲಿ. ಹೌದು ಓಡಿಸುವಾಗ ನಾವು ಹೌದು, ಅವಾಗ ಬ್ಯಾಲೆನ್ಸ್ ಕರೆಕ್ಟ್ ಆಗಿರ್ತದೆ ಗಾಡಿ. ಗಾಡಿ ಓಡಿಸೋಕೆ ಚೆನ್ನಾಗಿರ್ತದೆ. ಲೋಡ್ ಹಾಕಿದ್ರೆ ಹಿಂಗ್ ಕುತ್ಕೊಳ್ಳೋದಿದೆ ಗಾಡಿ. ಸ್ವಲ್ಪ ಈ ಕಡೆ ಕುಂತ್ಕೊಳ್ಳೋದೆ. ಕರೆಕ್ಟ್ ಆಗಿ ಇರ್ಬೇಕು ಇದಕ್ಕೆ. ಮಿನಿಮಮ್ 50 ಇರ್ಬೇಕು ಏರು. 30 ಕೂಡ ಇಲ್ಲ ಏರ್ ಇವಾಗ. ಏರ್ ಕಮ್ಮಿ ಆಗಿದೆ. ಏರ್ ಕಮ್ಮಿ ಆದ್ರೆ ಪ್ರೆಷರ್ ಕಮ್ಮಿ ಇರ್ತದೆ ಗಾಡಿಗೆ. ಲೋಡ್ ಎತ್ಕೊಂತ ಇದೆ ಅಂತ. ಹೌದು. ಏರ್ ಕರೆಕ್ಟ್ ಆಗಿದ್ದು ಗಾಡಿ ಓಡಿಸಿದ್ರೆ ನಿಮ್ಗೆ ಚೂರು ಗೊತ್ತಾಗಲ್ಲ, ಫೀಲ್ ಇರಲ್ಲ ಇದರಲ್ಲಿ. ಆ ತರ ಹೋಗುತ್ತೆ ಗಾಡಿ. ಆ ತರ ಹೋಗುತ್ತೆ ಗಾಡಿ. ಸಸ್ಪೆನ್ಸ್ ಎಲ್ಲ ನೋಡ್ಕೊಳ್ಳಿ, ಹೆವಿ ಸಸ್ಪೆನ್ಷನ್. ಆಮೇಲೆ ಮುಂದೆ ಡಿಕ್ಕಿ ಪ್ಲೇಸ್ ನಿಮ್ಗೆಲ್ಲ ಇದ್ರಲ್ಲಿ ಬ್ಯಾಟ್ರಿ ಇಲ್ಲಿ ಇಟ್ಕೊಬಹುದು ನೋಡಿ. ಇಲ್ಲೊಂದು ಬ್ಯಾಟ್ರಿ ಇಲ್ಲಿ ಬೇರೆ ಸೇಫ್ಟಿ ಮಾಡ್ಕೊಬಹುದು. ಇಲ್ಲ ಅಂದ್ರೆ ನೀವು ಗೊತ್ತಲ್ಲ ನಿಮ್ಗೆ. ಹೌದು, ಇಲ್ಲಿ ಕೆಳಗಡೆ ಓಪನ್ ಮಾಡ್ಕೊಬಹುದು. ಇದನ್ನ ಇಲ್ಲಿ ಇದು ಟ್ಯಾಂಕ್ ಒಂದು ಟ್ರ್ಯಾಕ್ಟರ್ ಕೊಟ್ಟಿ ತರ ಇದು. ಓಕೆ, ಟ್ರ್ಯಾಕ್ಟರ್ ಕೊಟ್ಟಿ ತರ ಇದು. ಒಂದು ತೊಟ್ಟಿ ಎಸ್ಕೊಂಡ್ರೆ ಆಗೋಯ್ತು. ಸೇಮ್ ಟ್ರ್ಯಾಕ್ಟರ್ ತರನೇ ಅನ್ಸುತ್ತೆ. ಆ ತರ ಅವ್ರಿಗೆ ಹೆಂಗ್ ಬೇಕು ಹಂಗ್ ಬಾಕ್ಸ್ ಮಾಡ್ಕೊಂಡು 4 ಬೋಲ್ಟ್ ಬಿಚ್ಚಿಗೆ ಬಂದ್ಬಿಡ್ತದೆ, ಓಪನ್ ಆಯ್ತದೆ. ಓಪನ್ ಆಗ್ಬಿಡ್ತದೆ. ಇವಾಗ ಯಾರು ಕ್ಯಾಂಟೀನ್ ಗಿಟ್ಟಿನ ಸೆಟಪ್ ಮಾಡ್ಕೊ ಏನಕ್ಕನ ಮಾಡ್ಕೊಬಹುದು ಇವರು. ಅದಕ್ಕೂ ಆಗುತ್ತೆ. ಈಸ್ ಅಂದ್ರು ಕ್ಯಾಂಟೀನ್ ಕರ್ಸೋರ್ಗೆ ಐಡಿಯಾ ಕೊಟ್ಬಿಟ್ಟು ಚಾನಲ್ ಉದ್ದ ಮಾಡ್ಬಿಟ್ರೆ ಅವ್ರು ಎಷ್ಟು ಬೇಕು ಯಾವ ತರ ಬೇಕಾ ಮಾಡ್ಕೊಬಹುದು. ಚಿಕ್ಕದಾಗ ಒಂದು ಕ್ಯಾಂಟೀನ್ ತರ ಮೊಬೈಲ್ ಕ್ಯಾಂಟೀನ್ ಮಾಡ್ಕೊಡ್ಬೋದು. ಆಟೋಗಳಿಗೆಲ್ಲ ಮಾಡ್ಕೊತಾರಲ್ಲ, ಹೌದು, ಆ ತರ ಒಂದು ಆರಾಮಾಗಿ ಮಾಡ್ಕೋಬಹುದು. ನಮ್ದಿನಾಗ ತಲೆನೋವೇ ಇಲ್ದಿರ ಅಷ್ಟೊಂದು ಫೀಚರ್ಸ್ ಇದೆ ಗಾಡಿ. ಈ ತೊಟ್ಟಿ ಸಮೇತ ಬಂದ್ಬಿಡ್ತದೆ. ಅದ್ರ ಮೇಲೆ ಮತ್ತೆ ಫ್ರೇಮ್ ಮಾಡ್ಕೊಬೇಕು. ಕಂಪ್ಲೀಟ್ ಫ್ರೇಮ್ ಹೊಸದಾಗಿ ಮಾಡ್ಕೋಬೇಕು. ಮಾಡ್ಕೊಡ್ತಾರೆ ಅವ್ರೆ. ನಮ್ಮ ಶೋರೂಮ್ ಪಕ್ಕದಾಗೆ ಒಂದ್ ಐತೆ. ನಿಮ್ಗೆ ಯಾವ ಸೈಜ್ ಕೊಟ್ರೆ ಆ ಸೈಜ್ ಕರೆಕ್ಟ್ ಆಗಿ ಎಲ್ಲ ಏನ್ ಬೇಕು ಹಂಗೆ ಮಾಡ್ಕೊಂಡು ನೀವೇ ಮಾಡಿಸ್ಕೊಡ್ತೀರ ಅದನ್ನ? ನಾನೇ ಮಾಡಿಸ್ಕೊಡ್ಲ. ಅದೇನ್ ಪಕ್ಕದಲ್ಲೇ ಇದೆ ನಮ್ದು ಶೋರೂಮ್ ಪಕ್ಕದಲ್ಲೇ. ದೊಡ್ಡ ಟಾಟಾ ಸಿಕ್ಲಿಗೆಲ್ಲ ಕಟ್ತಾವ್ರೆ. ಅವ್ರಿಗೆ ಇದು ಕಟ್ಕೊಳಪ್ಪ ಅಂದ್ರೆ ಕಟ್ಕೊಡ್ತಾರೆ. ಅವ್ರು ಕೊಟೇಶನ್ ಕೊಡ್ತಾರೆ, ಆ ಕೊಟೇಶನ್ ಓಕೆ ಆಯ್ತು ಅಂದ್ರೆ ಅಲ್ಲೇ ಮಾಡಿಸ್ಕೊಟ್ಬಿಡ್ತೀರಾ. ಶೋರೂಮ್ ಎಲ್ಲ ರೆಡಿ ಆಗಿ ಎತ್ಕೊಂಡು ಹೋಗಿ. ಹಂಗೆ ಇದಕ್ಕೂ ಬಾಕ್ಸ್ ಬೇಕು ಅವ್ರಿಗೆ, ಇದಕ್ಕೂ ಬೇಕಾ ಬಾಕ್ಸ್ ಮಾಡಿಸ್ಕೊಡಿ. ಈ ಮಳೆ ಗಿಳೆ ಬಂದ್ಬೇಕಾರೆ ವೈಪರ್ ಗೀಪರ್ ಎಲ್ಲ ಬರ್ತದೆ. ಅದ್ರದ್ದು ಬಂದ್ಬಿಡುತ್ತೆ. ಹೌದು, ಇದಕ್ಕೆಲ್ಲ ಸಪರೇಟ್ ಚಾರ್ಜ್ ಮಾಡ್ಕೊಡ್ತೀನಿ ಬೇಕು ಅಂದ್ರೆ. ಸೇಮ್ ಆಟೋ ಏನು ಆಟೋ ಹೆಂಗಿರ್ತದೆ ಹಂಗ್ ಮಾಡ್ಕೊಡ್ತೀನಿ. ಹಂಗ್ ಮಾಡ್ಕೊಟ್ಬಿಡ್ತೀರಾ ಸರ್? ಇವಾಗ ನಿಮ್ದು ಶೋರೂಮ್ ಎಲ್ಲ ಎಲ್ಲೆಲ್ಲಿದೆ ಸರ್? ಈಗ ನಮ್ ಶೋರೂಮ್ ಬಂದ್ಬಿಟ್ಟು ನಮ್ಗೆ ಗೊತ್ತಿರೋದಂಗೆ ಇವಾಗ ಕೆಲಂಕ ಒಂದು ಕನಕಪುರ ರೋಡ್ ಒಂದಿದೆ ಆಲ್ರೆಡಿ. ಇವಾಗ ವಿಜಯಪುರದಲ್ಲಿ ಒಂದಿದೆ. ಸಿಲ್ಘಾಟದಲ್ಲಿ ನೀವು ಶೋರೂಮ್ ಓಪನ್ ಮಾಡಿ ಒಂದು 15 ದಿವಸ ಆಯ್ತು ಓಪನ್ ಮಾಡಿ. ಇನ್ನೆಷ್ಟು ಚಿಕ್ಕಬಳ್ಳಾಪುರದಲ್ಲೂ ಓಪನ್ ಮಾಡ್ತಾ ಇದ್ದೀರಿ. ನಾವೇನ್ ಜನಗಳಿಗೆ ಎಲ್ಲ ಅನುಕೂಲ ಆಗುತ್ತೋ ನಮ್ಗೆ ಯಾವ ಕಡೆ ಐತೆ ಆ ಕಡೆ ಎಲ್ಲ ಮಾಡ್ಕೊಡ್ತೀರಾ. ಈ ಬ್ಯಾಟ್ರಿಗೆಲ್ಲ ವ್ಯಾರಂಟಿ 3 ವರ್ಷ ಸರ್. ಪೀಸ್ ಚೇಂಜ್ ಇರ್ತದೆ. ಏನಾದ್ರು ತೊಂದರೆ ಆಯ್ತು ಅಂದ್ರೆ ಏನೇ ಆದ್ರೂ 1 ವರ್ಷ ಪೀಸ್ ಹೊಸ ಪೀಸ್ ಹಂಗೆ ಕೊಡ್ತೀನಿ. ಇನ್ನು 2 ವರ್ಷ ಸರ್ವಿಸ್. 2 ವರ್ಷದಲ್ಲಿ ಏನೇ ಬರೋದು 1 ಕಿಲೋಮೀಟರ್ ಡ್ರಾಪ್ ಕಮ್ಮಿ ಮೈಲೇಜ್ ಬರ್ತಾಯ್ತು ಅಂದ್ರೆ ಚೆಕ್ ಮಾಡ್ಬಿಟ್ಟು ಜೊತೆ ಕುಡಿಸ್ಕೊಂಡ್ಬಿಟ್ಟು ನಿಮ್ ಮೈಲೇಜ್ ಚೆಕ್ ಮಾಡ್ಕೊಡ್ತೀನಿ ನಾನು 3 ವರ್ಷದೊಳಗೆ. ಅಷ್ಟು ಗ್ಯಾರಂಟಿ ಕೊಡ್ತೀರಾ ಬ್ಯಾಟ್ರಿಗೆ? 100% ಗ್ಯಾರಂಟಿ ಸರ್. ಇವತ್ತು ನೆನ್ನೆಲ್ಲ ಮಾಡಿ ಸರ್. ನಿಮ್ಗೂ ಗೊತ್ತು 6 ವರ್ಷ. ಅದ್ ನನ್ಗೆ ಗೊತ್ತು ಸರ್, ಯಾಕಂದ್ರೆ ವಿಡಿಯೋ ನೋಡೋ ಜನಗಳು ಗೊತ್ತಾಗಬೇಕಲ್ಲ. ಇಲ್ಲೆಲ್ಲೋ ಕಳಿಸಿದ್ದೀನಿ ಗಾಡಿ ನಾನು. ಹೌದು, ಇಡೀ ಕರ್ನಾಟಕ ಹೋಗೋ ಗಾಡಿಗಳು ಹೋಗಿವಿ ನಾನು ಕಡೆಯಿಂದ ಗಾಡಿಗಳು. ಹೌದು, ಎಲ್ಲ ಯಾರು ಇವತ್ತು ಗಂಟ ಒಂದು 100 ಜನ ನಂಬರ್ ಕೊಡ್ತೀನಿ ಕಸ್ಟಮರ್. ನಾನು ಯಾರು ಡೌಟ್ ಅಂತ ಕೇಳಿದ್ರೆ ಫೋನ್ ಮಾಡಿ ಅವ್ರನ್ನೇ ಕೇಳ್ಕೊಂಡು ಡಿಸ್ಪ್ಲೇ ಮಾಡ್ಕೊಂಡ್ಲಿ. ಆ ತರ ನಮ್ಮ ಹತ್ರ ಗಾಡಿ ತಗೊಂಡ್ರ, ನಿಮ್ಮ ಹತ್ರ ಯಲಹಂಕ ಶೋರೂಮ್ ಗಾಡಿ ತಗೊಂಡ್ರ ಹೆಂಗಿದೆ ಅಂತ ಕೇಳ್ಕೊಂಡ್ಬೇಕಾದ್ರೆ ಅವ್ರು ಬಂದ್. ಸೊ ಇಲ್ಲಿಂದ ತಗೊಂಡೋಗಿದ್ರ ಆ ಜನಗಳನ್ನ ಕೇಳ್ಕೊಂಡು ತಗೊಂಡೋಗ್ಲಿ. 2 ವೀಲರ್ 3 ವೀಲರ್ ಅಂತ 2 ವೀಲರ್ 3 ವೀಲರ್ ನೋಡಿ. ಇದ್ರಲ್ಲಿ ಏನೋ ಮಿಸ್ಟೇಕ್ ಬರ್ತಾ ಇಲ್ಲ ಗಾಡಿ. ಆ ತರ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸರಿ ಸರಿ ಸರ್. ಏನಂದ್ರೆ ಅಪ್ಡೇಟ್ ಆಗ್ಬೇಕು. ವಾರ ಅಪ್ಡೇಟ್ ಆಗ್ಬೇಕು. 1 ವಾರ ಅಪ್ಡೇಟ್ ಆಗ್ಬೇಕು. ಈ ಪಾಯಿಂಟ್ ಎಷ್ಟು ಓಡ್ತದೆ, ಈ ಚಾರ್ಜಿಂಗ್ ಎಷ್ಟು ಓಡ್ತದೆ ಫುಲ್ ಆದ್ರೆ ಇದೆಲ್ಲ ಒಂದು ಹೊಸ ಮೊಬೈಲ್ ತಗೊಂಡ್ರೆ ಆತರ ಸ್ವಲ್ಪ ತಿಳ್ಕೋಬೇಕು. ಅದು ಅದ್ರ ಬಗ್ಗೆ ತಿಳ್ಕೋಬೇಕು. ಆತರ ಪಟ್ಬಿಟ್ಟು ಸರ್ ಅದ್ ಮೈಲೇಜ್ ಬಂದಿಲ್ಲ, ಅದ್ 30 ಅಲ್ಲ, ಅದೇ ಇವಾಗ ತಗೊಂಡೋಗಿರ್ತಾರೆ ಒಂದ್ 2 ದಿನಕ್ಕೆ ಸರ್ ರೇಂಜ್ ಕಮ್ಮಿ ಫೋನ್ ತಗೊಂಡ್ರೆ ನಾವು ಮ್ಯಾಕ್ಸಿಮಮ್ ಹೇಳೋಣ. ಹೌದು, ನಾವು ಯೂಸ್ ಮಾಡ್ತಾ ಇದ್ರು ಒಂದು 2 ವರ್ಷದಿಂದ ಬೇರೆ ಫೋನ್ ಯೂಸ್ ಮಾಡ್ತಾ ಇದ್ರಿ. ಈಗ ಹೊಸ ಫೋನ್ ನಾನು ತಗೊಂಡಿದ್ದೀನಿ. ಹೌದು, ಇದ್ರಲ್ಲಿ ನನಗೆ ಫೀಚರ್ಸ್ ಗೊತ್ತಾಗ್ತಾ ಇಲ್ಲ ಸರ್. ಹೌದು, ಅದನ್ನ ಮಾಡ್ತಾ 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 ಎಲ್ಲಾ ಫೀಚರ್ ಬಂದ್ಬಿಡ್ತದೆ, ಗೊತ್ತಾಗ್ಬಿಡುತ್ತೆ. ಹಂಗೆ ಫೀಚರ್ಸ್ ಮಾಡ್ತಾ ಮಾಡ್ತಾ ಎಲ್ಲ ಈ ಗಾಡಿದು ಅಷ್ಟೇ. ಸ್ವಲ್ಪ ತಿಳ್ಕೋಬೇಕು, ಸ್ವಲ್ಪ ಯೂಸ್ ಮಾಡ್ತಾ 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 ಗೊತ್ತಾಗುತ್ತೆ. ಓಕೆ, ಸರಿ ಸರಿ ಸರ್. ಓಕೆ ಸರ್, ಒಟ್ಟಿನಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸ್ಬಿಟ್ರಿ ಗಾಡಿ ಯಾವ ತರ ಓಡ್ತದೆ ಅಂತ. ಸೊ ಯಾರು ಗಾಡಿ ತಗೋಬೇಕು ಅಂದ್ರೆ ಆರಾಮಾಗ ಬರ್ಬೋದು. ಸೊ 4-5 ಶೋರೂಮ್ ಇದೆ. ಹೌದು, ಆರಾಮಾಗಿ 3 ಜನ ಕುಂತ್ಕೊಂಡು ಹೋಗ್ಬೋದು. ನಾವು ನೀವು ಕುಂತ್ಕೊಂಡ್ರಿ. ಹೌದು, ನೀವು ಇನ್ನೊಬ್ರು ಕುಂತ್ಕೊಂಡು ಹೋಗ್ಬೋದು. 3 ವರ್ಷ ಮುಂದೆ ಕುಂತ್ಕೊಂಡು ಹೋಗ್ಬೋದು ಆರಾಮಾಗ. ಇಲ್ಲಿ ಒಂದ್ 3 ಜನ ಕುಂತ್ಕೋಬಹುದು, ಜೊತೆಗೆ ಇಲ್ಲೇ ಒಂದು 300 kg ಹಾಕೊಂಡು ಹೋಗ್ಬೋದು ನಾವು ಆರಾಮ. ಮುಂದೆ ಇಲ್ಲಿ ಬೇಕಾದ್ರೆ ಏನೋ ನಿಕ್ಕೊಂಡು ಹೋಗ್ಬೋದು. ಜಾಗ ಇದೆ ಮುಂದೆ, ಪ್ಲೇಸ್ ಇದೆ. ಸರಿ ಸರಿ. ಅಂದ್ರೆ ಕ್ವಾಲಿಟಿ ಚೆನ್ನಾಗಿದೆ ಸರ್. ಮೆಟಲ್ ಸರ್ ಇದೆಲ್ಲ ಕಾರ್ ಚಾಸಿ ಸರ್. ಯಾವ ಎಲೆಕ್ಟ್ರಿಕ್ ಗಾಡಿಗೂ ಈ ತರ 4-3 ಇಂಚ್ ಚಾಸಿ ಹಾಕಿ ಮಾಡಲ್ಲ. ಈ ತರ ಚಾಸಿ ಇಲ್ಲ. ಯಾವ್ದೇ ಒಂದು ಗಾಡಿ ತೋರಿಸ್ಲಿ ಇವತ್ತು ಇಲ್ಲ ಇಲ್ಲ. ನಮ್ಮ ಕಂಪ್ನಿಯಲ್ಲಿ ಮಾತ್ರ ಈ ತರ ಚಾಸಿ ಮಾಡ್ಸಿರೋದು ನಾವು. ಎಲ್ಲ ಈ ಓಕೆ ವಯ ಅದು ಇದು ಅಂತ ಮಾಡ್ಬಿಟ್ಟವ್ರೆ. ಹೌದು, ಎಲ್ಲ ಏನು ಗಾಡಿ ಚಾಸಿಗಳು ಏನು ಗಾಡಿಗಳು ಇಷ್ಟು ಗ್ಯಾರಂಟಿ ಕೊಡಲ್ಲ ಸರ್. ಸಿಮೆಂಟ್ ಇಟ್ಕೆಗಳು ಈ ತರ ನೋಡಿ ನೀವು. ಈ ಚಾಸಿ ಕಾರ್ ಚಾಸಿ ಇದ್ದಂಗೆ. ಟಾಟಾ ಎಸ್ ಏನ್ ಕುಣಿಸ್ತಾರೆ ಚಾಸಿ, ಹೌದು, ಆ ತರ ಒಂದ್ ಚಾಸಿ ಕುಣಿಸಿದ್ದಾರೆ ಲಂಗ್ ಚಾಸಿ. ಓಕೆ, ಆಮೇಲೆ ಇದ್ ಕಡೆ ಬನ್ನಿ ಹಿಂಗೆ ನೀವು ನೋಡ್ರಿ. ಇದು ಕಟ್ಟೆ ಟಾಟಾ ಎಸಿ ಕಟ್ಟೆನೆ ಇದಾ. ಈ ಕಟ್ಟೆಗಳು ನೋಡಿ, ಟಾಟಾ ಎಸಿ ಕಟ್ಟೆಗಳು. ಟಾಟಾ ಎಸಿ ಬುಷ್ ಪಿನ್ ಹಾಕೊಂಬೇಕು ಇದಕ್ಕೆ. ಸೇಮ್ ಬೋಲ್ಟ್ ನಟ್ಟು ಸೇಮ್ ಇದು. ಕಸೆ ಕಬ್ಜರ್ ಮಾಮೂಲಿ ಇವು. ಆಮೇಲೆ ಹೌಸಿಂಗ್ ನೋಡಿ, ಟಾಟಾ ಎಸಿ ಹೌಸಿಂಗ್ ಇದ್ದಂಗೆ ಐತೆ.
ಹೌದು. ಇಶ್ಯೂನೇ ಬರಲ್ಲ ನಿಮ್ಗೆ. So, ಹಿಂದೆ ಬ್ರೇಕ್ ಲೈಟ್ಗಳು ಎಲ್ಲ ಇದರಲ್ಲೇ ಸೆಟ್ ಮಾಡ್ಕೊಟ್ಟವ್ರೆ. ಹಾ. ನಿಮ್ಗೆ ಲೆಂತ್ ಬೇಕು ಅಂದ್ರೆ ಲಂತು ತಗೊಂಡ್ಬಿಟ್ಟು ಚಾಸಿ ಇದು ಹಾ ಇಲ್ಲಿಂದ ನೀವು ಮತ್ತೆ ಚಾಸಿ ಪೀಸ್ ಒಂದು 2 ಅಡಿ ತಗೊಂಡ್ಬಿಟ್ಟು ಕ್ಯಾಂಟೀನ್ ಮಾಡೋಕೆ ಸೆಟಪ್ ಮಾಡ್ಕೋಬಹುದು. ಲೋಕಲ್ ಆಗಿ ಓಡಿಸ್ಕೊಂಡು ತುಂಬಾ ಅನುಕೂಲ ಆಯ್ತು. ತುಂಬಾ ಅನುಕೂಲ. ಸೂಪರ್ ಗಾಡಿ ತಗೊಂಡು ಯಾರು ಸರ್ ಇದಕ್ಕೆ ಏನಾರ RC ಕಾರ್ಡ್ ಏನಾರ ಬೇಕಾಯ್ತದ? ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ನೆಕ್ಸ್ಟ್ ಎಲ್ಲ ಬಂದು ಅಪ್ರೂವ್ ಆದ್ರೆ ಆರ್ಡರ್ ಮಾಡ್ಕೊಡ್ತೀನಿ. ಹಾ. ಬಟ್ ಇವಾಗ ಸದ್ಯಕ್ಕೆ ಏನೂ ಇಲ್ಲ. ಸದ್ಯಕ್ಕೆ ಏನಿಲ್ಲ. ನೋಡಿ ನಮ್ಮ ಕೋರ್ಟ್ ನಮ್ಮ ನಾನ್ ಆರ್ಟಿಒ ವೆಹಿಕಲ್ ಹಾ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಈ ಬೋರ್ಡ್ ಮೇಲೆ ಇರ್ತದೆ. ಹೌದು. ಈ ಕಂಪ್ನಿದು. ಈ ಕಂಪ್ನಿ ಮೇಲೆ ಹಾ ರೆಗ್ಯುಲೇಷನ್ ಸರಿ ಸರಿ ಸರ್. ಇಷ್ಟು ಮಾಡ್ಕೊಂಡು ಡಿಸ್ಪ್ಲೇ ಆಗ್ಲಿ ಹಾ ಆರ್ಎನ್ಗಳಾಗ್ಲಿ ಇಂಡಿಕೇಟರ್ ಸ್ವಿಚ್ ಆಗ್ಲಿ ಇವೆಲ್ಲ ಇಂಡಿಕೇಟರ್ಗಳು ಹಾ. ಇದೆಲ್ಲ ಆರ್ಎನ್ ಇದನ್ನೆಲ್ಲ ಇಲ್ಲೇ ಬರ್ತದೆ. ಎಲ್ಲ ಸೆಟಪ್ ಇರುತ್ತೆ ನೀಟಾಗ. ಸೆಟಪ್ ಬರ್ತದೆ. ಟೈರ್ಗಳು ನೋಡಿ ದೊಡ್ಡ ಸೆಟ್ ಟೈರ್ಗಳು. ಹೌದು. ಮಾಮೂಲಿ ಒಂದು ಹಪ್ತ ಗಾಡಿಗೆ ಬರೋ ಟೈರ್ ಹಾಕಿರೋದು ಇದಕ್ಕೆಲ್ಲ. ಒಟ್ನಲ್ಲಿ ಸಕ್ಕದಾಗಿದೆ ಗಾಡಿ ಹತ್ರ. ಗಾಡಿ ಬಗ್ಗೆ ಏನ್ ಮಾತಾಡಂಗಿಲ್ಲ. ಬಂದವರು ಬೇಕಾದ್ರೆ ಚೆಕ್ ಮಾಡಿ ಓಡಿಸಿ ತಗೊಂಡೋಗ್ಲಿ. ತಗೊಂಡೋಗಿ ನೋಡಿ ಈ ಚಾಸಿ ಹಾ ಯಾವ ತರ ಕೊಟ್ಟಿದ್ದೀನಿ. 4 ಇಂಚ್ ಚಾಸಿ ಬಗ್ಸಿದೆ ಇದು ಎಲ್ಲಾ ಕಡೆನೂ. ಮಾಮೂಲಿ ನಿಮ್ ಆಟೋ ಕೊಡ್ತೀರ ನಾವು. ಹೌದು. ನೀವು 4 ದಿನ ಕುಂತ್ಕೊಂಡ್ರು ಹಿಂಗ ಆಡಲ್ಲ. 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 ಮುಂದಿನ ಹೇಳಿಲ್ಲ 3-4 ದಿನ ಇಲ್ಲೇ ಕುಂತ್ಕೊಬಹುದು. ಆರಾಮಾಗಿ ಕುತ್ಕೋಬಹುದು. ಆರಾಮಾಗಿ ನೋಡಿ ನಾನು ಇಲ್ಲಿ ಕುತ್ಕೊಂಡ್ರೆ ಈ ಕಡೆ ಒಬ್ರು ಈ ಕಡೆ ಒಬ್ರು ಆರಾಮಾಗ ಕುಂತ್ಕೊಂಡು ಆರಾಮಾಗಿ ಹೋಗ್ಬೋದು ಅವ್ರು. ಲೋಡ್ ತಡೆಯುತ್ತೆ, ತಾಕತ್ತಿದೆ. ಅಂದ್ರೆ ಕೆಪಾಸಿಟಿ ಹೆಂಗಿದೆ ಸರ್. ಹಾ. ಚಾಸಿ ಕೆಪಾಸಿಟಿ ಇದ್ರ ಕೆಪಾಸಿಟಿ ಹೆಂಗ್ ಕೊಟ್ಟವನೆ. ಹಾ. ಸಪರೇಟ್ ಮಾಡಿಲ್ಲ ಇದಕ್ಕೆ. ಹೌದು. ಒಂದೇ ಚಾಸಿ ಪೀಸ್ ಎಲ್ಲ ರೆಡಿ ಮಾಡವನೆ. ಆ ಕ್ವಾಲಿಟಿ ಮೇಂಟೈನ್ ಮಾಡವ್ರೆ. ಅದೇ. ಯಾವ್ದೇ ಕಾರಣಕ್ಕೂ ತೊಂದರೆ ಮತ್ತೆ ಗೇಜ್ ಚೆನ್ನಾಗಿದೆ ಕಬ್ಲದು. ಗೇಜ್ ಅಲ್ಲಿ ಮಾತ್ರ ಮಾತಾಡಂಗಿಲ್ಲ. ಹಾ. ಈ ಗೇಜು ನಮ್ಗೆ ಮಾಮೂಲಿ ಆಂಗ್ಲರ್ ತರ ಮಾಡಿದ್ದಾರೆ. ಆಂಗಲ್ ಟೈಪ್. ಆಂಗಲ್ ಟೈಪ್. ಹಾ ಬಟ್ ಹೆವಿ ಗೇಜ್ ಹಾಕ್ಬೋದು. ಹೆವಿ ಗೇಜ್ ಇದೆ. ಹೆವಿ ಗೇಜ್ ಟೇಕಪ್ ದೇರ್ ಹಾಕ್ಬೋದು. ಏನೇ ಹಾಕ್ಬೋದು ಎಲ್ಲ ಹೆವಿ ಕ್ವಾಲಿಟಿ. ಹೆವಿ ಗೇಜ್ ಇದೆ. ಹೆವಿ ಕ್ವಾಲಿಟಿ. ಸೂಪರ್ ಸರ್. ಸೂಪರ್ ಆಗಿ ತೋರಿಸ್ತೀರಿ. ಯಾರೋ ಓಡ್ತಾರೆ ಹಾ. ಆರಾಮಾಗಿ ಸಿಂಪಲ್ ಆಗಿ ಓಡ್ತಾರೆ. ಹಾ. ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಎಲ್ಲ ಒಂದು ಓಕೆ. ಪಕ್ಕ ಅಂಗಡಿ ಹಾಕೊಂಡವರು ರೈತರಿಗೆ ಹೊಲಗಳಿಂದ ತರಕ್ಕೆ ಅದು ಇದು ತರಕ್ಕೆ ಹಾ. ಆಮೇಲೆ ಸಿಲಿಂಡರ್ ಹಾಕೋರ್ಗಾಗ್ಲಿ ನೀರ್ ಕ್ಯಾನ್ ಹೊಡೆಯೋರ್ಗಾಗ್ಲಿ ಹಾ. ಎಲ್ಲದಕ್ಕೂ ಸಿಮೆಂಟ್ ಹೊಡೆಯೋರ್ಗಾಗ್ಲಿ ಹಾ. ಆರಾಮಾಗಿ 20 ಮೂಟೆ ಸಿಮೆಂಟ್ ಹಾಕೊಂಡು ಹೋಗ್ತಾರೆ. ಆರಾಮಾಗಿ ಹೋಗ್ಬೋದು. ಆರಾಮಾಗಿ 20 ಲೋಕಲ್ ಆಗಿ. Local. ಜಾಸ್ತಿ ದೂರ ಹೋಗಲ್ಲ ನಾವು. ದೂರ ಓಡಾಡಕ. 5 ಕಿಲೋಮೀಟರ್ ಮನೆ ಅಂಗಡಿ ಇಲ್ಲಿ ಇರ್ತೈತೆ. ಹಾ. ಅಲ್ಲೊಂದು 4-5 ಅಂಗಡಿ ಐತೆ. ಮನೆ ದೂರ ಇರ್ತೈತೆ. ಹೋಗಿ ಹಾಕೊಂಡು ಇವಾಗ ಹಾರ್ಡ್ವೇರ್ ಅಂಗಡಿ ಹಾಕೊಂಡಿರ್ತಾರೆ. ಪೇಂಟ್ ಬಾಕ್ಸ್, ಪೇಂಟ್ ಡಬ್ಬಗಳು. ಹಾ ಎಲ್ಲದಕ್ಕೂ ಅನುಕೂಲ. ಎಲ್ಲದಕ್ಕೂ ಅನುಕೂಲ ಇದೆ. ಸೂಪರ್ ಅನುಕೂಲ ಸರ್. ಹಾ ಏನ್ ಜಸ್ಟ್ ಚಾರ್ಜಿಂಗ್ ಹಾಕೊಳ್ಳಿ ಓಡಾಡಿಸ್ಕೊಳ್ಳಿ. ನೋಡಿ ಇವಾಗ ಇಷ್ಟು. ಹಾ ಇವಾಗ ಇಲ್ಲಿ ನಾವು ಇಷ್ಟಕ್ಕಾಗಲ್ಲ. ಹೌದು. ಇವಾಗ ನೋಡಿ ಇಂಥ ಕೂಡ ಹಿಂದೆ ಇಲ್ಲ. ಹಾ 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 ಆರಾಮಾಗಿ ಓಡಾಡಿಸ್ಕೊಬೋತಾರೆ. ನೋಡಿ ಇವಾಗ ನೋಡಿ ರಿವರ್ಸು. ಕ್ಯಾಬ್ಗೆ ಹೋಗಿ ನಿಲ್ಸ್ತೀನಿ ಅಲ್ಲೇ ಇಳಿಸ್ಕೊಂತಾರೆ. ಹಾ ಅವ್ರಿಗೆ ತೊಂದರೆ ಇಲ್ಲ. ಹೌದು. ಗಾಡಿ ಚಿಕ್ಕ ಇರೋದ್ರಿಂದ ಎಲ್ಲಿ ಬೇಕೋ ಅಲ್ಲಿ ಲೋಡಿಂಗ್ ಮಾಡ್ಕೋಬಹುದು. ಆರಾಮಾಗಿ ಗೊತ್ತೈತೆ. ಹಾ. ಅನ್ನೋದೇನಿಲ್ಲ. ಇವಾಗ ಇಲ್ಲೆಲ್ಲ ಟ್ರಾಕ್ಟರ್ ಹೋಗ್ತದ ಆಗಲ್ಲ. ನೋಡಿ ಇವಾಗ ಮಿಲ್ಲರಾಗಿ ನೋಡ್ಕೊಂಡೆ ಹೋಗ್ಬೋದು. ಮಿರರ್ ಇರ್ತದೆ. ಹಾ ನೋಡಿ ಏನು ನಾವೇನು ಜಾಸ್ತಿ ರಿಸ್ಕ್ ತಗೊಳಂಗೆ ಇಲ್ಲ. ಹಾ ಹಾ ಹೋಗ್ರಿ. ಅಲ್ಲಿ ಇರ್ಬೇಕು ನಾವು. ಮುಗೀತು. ಮುಗೀತು. ಹಾ ಇದಕ್ಕಿಂತ ಹೆಚ್ಚಿನ ಯಾವ್ದಿರ್ತದೆ ಸರ್. ಇವಾಗ ಟ್ರಾಕ್ಟ್ರು ಮತ್ತೆ ಬೇರೆ ಬೇರೆ ಗಾಡಿಗಳಾದ್ರೆ ಹೋಗಕ್ಕಾಗಲ್ಲ. ಹೋಗಕ್ಕಾಗಲ್ಲ. ನೋಡಿ ಇಕ್ಕಟ್ ಅನ್ಸ್ತದೆ. ಹ್ಯಾಂಡ್ ಬ್ರೇಕ್ ಹಾಕ್ಬಿಡ್ರಿ. ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ರೆ ಮುಗೀತು. ಇರ್ಲಿ ಆರಾಮಾಗಿರ್ತದೆ. ಮಾಡ್ಕೊಂಡು ಮತ್ತೆ accident ಕೂಡ ಹೋಗ್ತಾರೆ. ಹೋಯ್ತಾರು ಅಷ್ಟೇ ಅಷ್ಟೇ. ಸೂಪರ್ ಸರ್. ಸೊ ನೋಡಿದ್ರಲ್ಲ ಎಷ್ಟು ಕೆಪಾಸಿಟಿ ಇದೆ ಆ ಗಾಡಿಲಿ ಅಂತ. ನೀವೇನಾರ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ತಗೋಬೇಕು ಅಥವಾ ಲೋಡರ್ ತಗೋಬೇಕು, ಬೇರೆ ತರ ಎಲೆಕ್ಟ್ರಿಕ್ ಗಾಡಿಗಳೇನಾರ ನೀವು ತಗೋಬೇಕು ಅಂತ ಏನಾರ ಪ್ಲಾನ್ ಮಾಡ್ತಿದ್ದೀರಾ ಅಂದ್ರೆ ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ, ವಿಸಿಟ್ ಮಾಡಿ, ಗಾಡಿನ ಚೆಕ್ ಮಾಡಿ ಯಾವ ತರ ಓಡುತ್ತೆ, ಏನು ಎತ್ತ ಪ್ರತಿಯೊಂದು ತಿಳ್ಕೊಂಡು ಆಮೇಲೆ ತಗೊಳ್ಳಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಂಡಾಗೆ ನಿಮ್ಗೆ ಏನು ಅನ್ಸುತ್ತೆ ಈ ಒಂದು ಗಾಡಿ ಬಗ್ಗೆ, ಈ ಒಂದು ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಇದೆ.